ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ. ದೇಶಾದ್ಯಂತ ಆ ಕ್ಷಣವನ್ನು ಸಂಭ್ರಮಿಸಲಿಕ್ಕೆ ಎಲ್ಲ ರೀತಿಯಲ್ಲೂ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ರೆ ಮಂಡ್ಯದ ಪುಸ್ತಕದ ಮನೆ ಹಂಕೇಗೌಡರ ಪ್ರತಿಷ್ಠಾನ ಏನಿದೆ ಆ ಹಂಕೇಗೌಡರ ಪುಸ್ತಕದ ಮನೆಯಲ್ಲಿ ನಾವಿರ್ತಕ್ಕಂಥದ್ದು. ಇದೀಗ ನೀವು ನೋಡ್ಬೋದು, ಹಂಕೇಗೌಡರ ಪುಸ್ತಕದ ಮನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಶ್ರೀರಾಮನ ಕುರಿತಾದಂಥ ಪುಸ್ತಕಗಳನ್ನು ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದು. ಇಲ್ಲಿ ನೋಡ್ಬೋದು, ಸಾಕಷ್ಟು ಜನ ನಾಗರಿಕರು ಇರ್ಬೋದು, ಹಾಗೆ ಪುಸ್ತಕದ ಮನೆಯ ಹಂಕೇಗೌಡರು ಕೂಡ ಇರ್ತಕ್ಕಂಥದ್ದು. ಇಲ್ಲಿ ಕೇವಲ ಪುಸ್ತಕಗಳಷ್ಟೇ ಅಲ್ಲ, ರಾಮಾಯಣದ ಕುರಿತಂಥ ಸಂಪೂರ್ಣ ಸಚಿತ್ರ ರಾಮಾಯಣ ದರ್ಶನದ ಕುರಿತಂಥ ಸಾಕ್ಷಾತ್ ಚಿತ್ರಣಗಳು ಕೂಡ ಇರ್ತಕ್ಕಂಥದ್ದು. ಇನ್ನು ನಾಣ್ಯಗಳನ್ನು ಕೂಡ ಈ ಒಂದು ಪ್ರದರ್ಶನದಲ್ಲಿ ಇಟ್ಟಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ನಮ್ಮ ಪುಸ್ತಕದ ಪ್ರತಿಷ್ಠಾನದ ಈ ಹಂಕೇಗೌಡ ಪ್ರತಿಷ್ಠಾನದ ಮುಖ್ಯಸ್ಥರಾಗಿರ್ತಕ್ಕಂಥ ಹಂಕೇಗೌಡರು ಕೂಡ ಇರ್ತಕ್ಕಂಥದ್ದು. ಅವ್ರನ್ನ ನಾನು ಈ ಕುರಿತಾಗಿ ಮಾತನಾಡಿಸ್ತೇನೆ. ಸರ್, ಏನು ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಆಗ್ತಿದೆ. ಆ ಕ್ಷಣವನ್ನು ಎಲ್ಲರೂ ಒಂದೊಂದು ರೀತಿಯಲ್ಲಿ ವಿಭಿನ್ನವಾಗಿ ಆಚರಣೆ ಮಾಡ್ತಿದ್ದಾರೆ. ಆದರೆ ನಿಮ್ಮ ಈ ಒಂದು ಪುಸ್ತಕದ ಮನೆಯಲ್ಲಿ ಶ್ರೀರಾಮನ ಕುರಿತಾದಂಥ ಈ ರೀತಿಯ ಸಹಸ್ರಾರು ಪುಸ್ತಕಗಳ ಪ್ರದರ್ಶನವನ್ನು ಏರ್ಪಡಿಸಿದಿರಿ. ಏನು ಅನ್ನಿಸಿದೆ ಸರ್? ಯಾವ ಉದ್ದೇಶಕ್ಕೋಸ್ಕರ ಈ ಒಂದು ಪ್ರದರ್ಶನ, ಮತ್ತು ಏನೆಲ್ಲ ಈ ಒಂದು ಉದ್ದೇಶವಾದರೂ ಏನು ಅಂತ? ಸರ್, ಈಗ ನಮಗೆ ಇದೊಂದು 22ನೇ ತಾರೀಕು ನಮ್ಮ ಹಿಂದೂಗಳಿಗೆ ಒಂದು ಸುವರ್ಣಾವಕಾಶ. ಶ್ರೀರಾಮಚಂದ್ರನ ಒಂದು ಇದು ಪ್ರತಿಷ್ಠಾಪನೆ ಆಗೋ ಸಂದರ್ಭದಲ್ಲಿ ನನ್ನ ಕೊಡುಗೆ ಏನು, ನನ್ನ ಕಾಣಿಕೆ ಏನು ಅಂತ ನನ್ನ ಮನಸ್ಸಿನಲ್ಲಿ ಕೊರೀತಾ ಇತ್ತು. ನಾನು ಪುಸ್ತಕ ಪ್ರೇಮಿ. ಸುಮಾರು 15 ಲಕ್ಷ ಪುಸ್ತಕಗಳನ್ನು ನಾನು ಸಂಗ್ರಹಿಸಿದ್ದೀನಿ. ಅದರಲ್ಲಿ ರಾಮಾಯಣದ ಬಗ್ಗೆನೇ ಸುಮಾರು ಇನ್ನೂ 3,000-4,000 ಸಾವಿರ ಪುಸ್ತಕ ಇದೆ. ಈಗ ನನಗೆ ಕಾಲಾವಕಾಶಗಳಿಂದ 2,000-2,500 ಪುಸ್ತಕಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದೀನಿ. ಹಾಗೂ ರಾಮಾಯಣಕ್ಕೆ ಸಂಬಂಧಪಟ್ಟಂಥದ್ದು ಏನೇನು ಅವರ ಭಾವಚಿತ್ರಗಳು ಏನೇನು ಎಲ್ಲವನ್ನೂ ಇದು ಮಾಡಿದ್ದೇನೆ. ನನಗೆ ಭಾಳ ಖುಷಿ ಆಯ್ತಾ ಇದೆ. ಇಂಥ ಒಂದು ಸಂದರ್ಭ ಒದಗಿ ಬಂದಿರೋದು ನಮಗೆ ನಮ್ಮ ಒಂದು ಕಾಲದಲ್ಲಿ ನಮಗೆ ಒಂದು ರೀತಿಯ ಆನಂದವನ್ನು ಉಂಟು ಮಾಡ್ತಾಯಿದೆ. ಆ ಶ್ರೀರಾಮಚಂದ್ರ ಎಲ್ರಿಗೂ ಒಳ್ಳೇದು ಮಾಡಲಿ. ಪ್ರತಿಯೊಬ್ಬರೂ ಬಂದು ಇದೊಂದು ಅವಕಾಶ. ರಾಮಾಯಣದ ಬಗ್ಗೆ 4-5 ಟೈಪ್ ಹೇಳ್ತಾರೆ ಅಷ್ಟೇ. ಅಂಥದ್ದು 2,000-2,500 ಸಾವಿರ ಟೈಟ್ಲ್ಗಳನ್ನು ಹೇಳೋಕ್ಕೆ ಯಾರಿಗೂ ಆಗೋಲ್ಲ. ತಾವು ಈ ಅವಕಾಶ ಬಳಸ್ಕೊಂಡು 1 ವಾರಗಳ ಕಾಲ ಇರ್ತದೆ. ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಇರ್ತದೆ. ಪ್ರತಿಯೊಬ್ಬರೂ ಬಂದು ಈ ಒಂದು ಅವಕಾಶವನ್ನು ಬಳಸ್ಕೊಳ್ಳಿ ಅಂತ ನಾನೆಲ್ಲರಲ್ಲೂ ಸವಿನಯ ಪ್ರಾರ್ಥನೆ ಮಾಡ್ತೇನೆ. ಸರ್, ಹಂಕೇಗೌಡರ ಪ್ರತಿಷ್ಠಾನ ಅಂತ ಹೇಳಿದ್ರೆ ಎಲ್ಲ ರೀತಿಯ ಪುಸ್ತಕಗಳು ಇರ್ತದೆ ಅಂತ. ಆದರೆ ನಿಮ್ಮಲ್ಲಿ ನೋಡಿದೆ ಸಾಕಷ್ಟು ಒಂದು ಈಸ್ಟ್ ಇಂಡಿಯಾ ಕಂಪನಿಯವರು ಅವತ್ತು ಅನಾವರಣ ಮಾಡಿದಂಥ ರಾಮನ ಕುರಿತಾದಂಥ ಏನು ನಾಣ್ಯಗಳಿರ್ಬೋದು, ಅದನ್ನು ಕೂಡ ಇನ್ನೂ ಇಟ್ಟಿದ್ದೀರಾ ನೀವು ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಹೆಮ್ಮೆ ಅನಿಸುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು ಸರ್, ನಮಗೆ ಶ್ರೀರಾಮಚಂದ್ರನ ಒಂದು ಏನೇ ಕಂಡು ಇಡ್ತಾ ಇದ್ದೆ, ಅವು ಭಾಳ ಕಾಸ್ಟ್ಲಿ ನಾಣ್ಯಗಳು. ತಾವು ನೋಡ್ತಾ ಇರ್ಬೋದು, ಆ 1600ಇಂದಲೂ ಇದೆ. 1802 ಇರ್ತಕ್ಕಂಥ ಒಂದಾಣೆ ಸುಮಾರು ಒಂದು ಕೈಯಲ್ಲಿ ಪೂರ್ತಿ ತುಂಬುತ್ತದೆ, ಹಂಗಿರ್ತದೆ. ಅಂಥವನ್ನೆಲ್ಲ ರಾಮನ ಬಗ್ಗೆ ಇಡಬೇಕು ಅಂತ ಭಾಳ ಆಸೆ ಇತ್ತು. ಇವತ್ತು ಆಸೆ ಕೂಡ ಬಂದಿದೆ. ಅವನೂ ಪ್ರದರ್ಶನಕ್ಕೆ ಇಟ್ಟಿದೆ. ತಾವುಗಳೆಲ್ಲ ವೀಕ್ಷಿಸ್ಬೋದು ಸರ್. ಸರ್, ಹಂಕೇಗೌಡರ ಪುಸ್ತಕದ ಮನೆಗೆ ಬಂದು ಸಾಕಷ್ಟು ಜನ ಅಧ್ಯಯನ ಮಾಡಿ ಹೋಗಿರುವಂಥವ್ರು ಇದ್ದಾರೆ, PhD ಮಾಡಿ ಇರುವಂಥವ್ರು ಇದ್ದಾರೆ. ಈಗ ಶ್ರೀರಾಮನ ಕುರಿತಾಗಿ ಇಷ್ಟೊಂದು ಪುಸ್ತಕಗಳನ್ನ ಇಟ್ಟಿದ್ದೀರಿ. ಇದೊಂದು ಸುವರ್ಣಾವಕಾಶ. ಯಾಕೆಂತ ಹೇಳಿದ್ರೆ PhD ಮಾಡುವಂಥವ್ರು ಇರ್ಬೋದು, ಅಥವಾ ಶ್ರೀರಾಮನ ಬಗ್ಗೆ ತಿಳ್ಕೊಳ್ಳುವಂಥವ್ರಿಗೆ ಒಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತ? ನಾನು ಏನು ಹೇಳೋದಲ್ಲ ಸರ್, ಈ ಅವಕಾಶನ ಬಳಸ್ಕೊಳ್ಳಿ, ಉದಾಸೀನ ಬೇಡ. ಖಂಡಿತ ಪ್ರತಿಯೊಬ್ಬರೂ ಬಂದು ಇದನ್ನು ನೋಡಲಿ. ಯಾಕೆಂದರೆ ನನ್ನ 50 ವರ್ಷದ ಶ್ರಮ ಅದು ಸರಿಯಾಗೋದು ಅಂತಂದರೆ ತಾವು ಬಂದು ನೋಡಿದಾಗ ಅದಕ್ಕೆ ಒಂದು ಪ್ರತಿಫಲ ಸಿಕ್ತು ಅಂತ ತಿಳ್ಕೊಳ್ತೀನಿ. ತಾವು ರಾಮ ಭಕ್ತರು, ಆಮೇಲೆ ಯಾವುದೇ PhD ಮಾಡೋರಾಗ್ಬೋದು ಅಥವಾ ಇನ್ಯಾವುದೋ ತಿಳ್ಕೊಬೇಕಾದ್ರೆ ಎಲ್ಲ ವೆರೈಟಿ ಬುಕ್ಸ್ಗಳು ಇವೆ. ಈಗ ಕೆಲವರೆಲ್ಲ ರಾಮನ ಬಗ್ಗೆ ಕಾಮೆಂಟ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ. ಇಲ್ಲಿ ಮೂಲದಿಂದ ಹಿಡಿದು ಸಂಸ್ಕೃತದಲ್ಲಿದೆ, ಹಿಂದಿಲಿದೆ, ಇಂಗ್ಲೀಷಲ್ಲಿದೆ, ತಮಿಳಲ್ಲಿದೆ, ತೆಲುಗಲ್ಲಿದೆ, ಕನ್ನಡದಲ್ಲಿದೆ. ಯಾರು ಯಾವ ಭಾಷೆ ಬೇಕಾದ್ರೂ ಇಲ್ಲಿ ನೋಡಿ ಇದು ಮಾಡ್ಬೋದು. ತಾವೆಲ್ಲ ಬಂದು ಇದನ್ನು ಬಳಸ್ಕೊಳ್ಳಿ ಅನ್ನೋದೊಂದೇ ನನ್ನ ಆರೈಕೆ ಸರ್. ಸರ್, ಎಷ್ಟು ದಿವಸ ಇರ್ತದೆ ಈ ಪ್ರದರ್ಶನ ಮತ್ತು ಏನು ಹೇಳ್ತೀರಾ ಸರ್? ಇದು 1 ವಾರಗಳ ಕಾಲ ಇರ್ತದೆ ಸರ್. ನಮ್ಮ ಆಕಾಂಕ್ಷೆಗಳು ಬಂದರೆ ಇನ್ನೂ 1 ವಾರ ಮುಂದೂಡ್ತೀನಿ. ಅವ್ರು ಬಂದು ನೋಡಬೇಕು, ಇದನ್ನು ಬಳಸ್ಕೋಬೇಕು ಸರ್. ಅದು ನನ್ನ ಒಂದು ಆಸೆ. ಸೊ ಇದಿಷ್ಟು ಹಂಕೇಗೌಡರ ಮಾತಾಗಿರ್ತಕ್ಕಂಥದ್ದು. ಇನ್ನು ಈ ಒಂದು ಪುಸ್ತಕಗಳ ಪ್ರದರ್ಶನವನ್ನು ವೀಕ್ಷಣೆ ಮಾಡಲಿಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ. ಅವ್ರನ್ನೂ ಕೂಡ ಮಾತನಾಡಿಸ್ತೇನೆ. ಸರ್, ತಾವು ಎಲ್ಲಿಂದ ಬಂದಿರತಕ್ಕಂಥದ್ದು? ಈ ಒಂದು ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಿರ್ತಕ್ಕಂಥ ಇಂಥ ಸುಸಂದರ್ಭದಲ್ಲಿ ಈ ರೀತಿಯ ಒಂದು ಪುಸ್ತಕಗಳ ಪ್ರದರ್ಶನ ನಿಮಗೆ ಯೂಸ್ಫುಲ್ ಅನಿಸುತ್ತಾ? ಏನು ಅನಿಸುತ್ತೆ ಅಂತ? ಸರ್, ಮೊದಲನೇದಾಗಿ ಈ ಪುಸ್ತಕಗಳನ್ನು ನೋಡೋದೇ ಒಂದು ಪುಣ್ಯ.
ಯಾಕೆಂದರೆ ಶ್ರೀರಾಮನನ್ನು ಕುರಿತಾಗಿ ಅಂಕೇಗೌಡರು ಇಷ್ಟೊಂದು ಪುಸ್ತಕಗಳು ಸಂಗ್ರಹಿಸಿದ್ದಾರೆ ಅಂತ ಕೇಳಿ ನೋಡಲಿಕ್ಕೆ ಅಂತೇಳಿ ಬಂದೆ. ಇದು ನೋಡ್ತಾ ಇದ್ದರೆ ಬಹುಶಃ ನಾವು ಅಯೋಧ್ಯೆಗೆ ಹೋದಷ್ಟೇ ಪುಣ್ಯ ಇಲ್ಲೂ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಯಾಕೆಂದರೆ ಅಲ್ಲಿ ರಾಮಲಾಲ ಮೂರ್ತಿ ಮಾತ್ರ ಸಿಗುತ್ತೆ, ಇಲ್ಲಿ ರಾಮನ ಕುರಿತಾದಂಥ ಎಲ್ಲ ರೀತಿಯ ಪುಸ್ತಕಗಳು ವಿಚಾರಗಳೆಲ್ಲವೂ ಇರೋದರಿಂದ ಬಹುಶಃ ಇದು ನಮಗೆ ಅಯೋಧ್ಯೆಗೆ ಹೋದಷ್ಟೇ ಖುಷಿಯನ್ನು ನೀಡ್ತಾ ಇದೆ. ಇಂತಹ ಒಂದು ದೊಡ್ಡ ಕಾರ್ಯವನ್ನು ಅವ್ರು ಮಾಡಿರೋದಕ್ಕೆ ನಾನು ಸಾರ್ವಜನಿಕರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್. ಯಾಕೆಂದರೆ ರಾಮ ಅಂದರೆ ನಾವು ಅಯೋಧ್ಯೆ ರಾಮ ಅಂತ ಕರಿತೀವಿ, ದಶರಥ ರಾಮ ಅಂತ ಕರಿತೀವಿ, ಕೌಶಲ್ಯ ರಾಮ ಅಂತ ಕರಿತೀವಿ, ಜಾನಕಿ ರಾಮ ಅಂತ ಕರಿತೀವಿ, ಮತ್ತು ಲಕ್ಷ್ಮಣನ ಅನುಜ ರಾಮ ಅಂತ ಕರಿತೀವಿ, ಮತ್ತು ಹನುಮಂತನ ಒಡೆಯ ರಾಮ ಅಂತ ಕರಿತೀವಿ. ಇಷ್ಟೆಲ್ಲ ರಾಮನ ಹೆಸರುಗಳನ್ನು, ಚಿತ್ರಗಳನ್ನು, ಪುಸ್ತಕಗಳನ್ನು ಇವರು ಒಂದು ಕಡೆ ತಂದಿದ್ದಾರೆ ಅಂದರೆ ಬಹುಶಃ ಇಂಥ ಸಾಧನೆ ನನ್ನ ದೃಷ್ಟಿನಲ್ಲಿ ಒಂದು ಪುಣ್ಯದ ಕೆಲಸ. ಅಂಥ ಪುಣ್ಯ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಅದರಿಂದ ಈ ದೇಶದ ಎಲ್ಲ ರಾಮಭಕ್ತರ ಪರವಾಗಿ, ರಾಮನನ್ನು ಕುರಿತಾಗಿ ವಿಚಾರವನ್ನು ತಿಳ್ಕೊಳ್ಳತಕ್ಕಂಥ ಎಲ್ಲ ಪರವಾಗಿ ಅಂಕೇಗೌಡರಿಗೆ, ಧನಂಜಯ ಬ್ಯಾಡ್ರಳ್ಳಿಯಾದ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್. ಮತ್ತಷ್ಟು ಜನ ಇದ್ದಾರೆ ಏನು ಈ ಪುಸ್ತಕ ಪ್ರದರ್ಶನದಲ್ಲಿ ಪಾಲ್ಗೊಂಡಿರ್ತಕ್ಕಂಥವ್ರು, ಅವ್ರನ್ನೂ ಮಾತನಾಡಿಸ್ತೇನೆ. ಸರ್, ಅಂಕೇಗೌಡರ ಈ ಒಂದು ಸಾಧನೆ ಜೊತೆಗೆ ಈ ಒಂದು ಕೊಡುಗೆಯಾಗಿ ಕೊಟ್ಟಿದ್ದಾರಲ್ಲ ಈ ಒಂದು ಇಷ್ಟೊಂದು ಪುಸ್ತಕಗಳನ್ನ ಒಂದೇ ಸ್ಥಳದಲ್ಲಿ ನೋಡುವಂಥದ್ದು, ಹಿಂದೆ ಎಲ್ಲಾದರೂ ಈ ರೀತಿಯ ಒಂದು ಪುಸ್ತಕ ಪ್ರದರ್ಶನಗಳನ್ನ ಕಂಡಿದ್ರಾ ಅಥವಾ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಸರ್? ಸರ್, ಅಂಕೇಗೌಡರು ನಿಜವಾಗ್ಲೂ ಪುಸ್ತಕ ಪ್ರೇಮಿಗಳು. ಅವರು ಒಂದು ಸಣ್ಣ ಹುದ್ದೆಯಲ್ಲಿದ್ದರೂ ಕೂಡ ಲಕ್ಷಾಂತರ ಪುಸ್ತಕಗಳನ್ನು ಅವರು ಸಂಗ್ರಹ ಮಾಡಿದ್ದಾರೆ. ನಾವು ಆಗಾಗ್ಗೆ ಈ ಒಂದು ಪುಸ್ತಕಾಲಯಕ್ಕೆ ಬರ್ತಾಯಿದ್ದೋ. ಇವತ್ತು ನಿಜವಾಗ್ಲೂ ಕೂಡ ರಾಮಲೆಲ್ಲ ಒಂದು ಪ್ರತಿಷ್ಠಾಪನೆ ಆಗ್ತಾ ಇರ್ತಕ್ಕಂಥದ್ದು ಅಯೋಧ್ಯೆಯಲ್ಲಿ. ಇಂಥ ಒಂದು ಸಂದರ್ಭದಲ್ಲಿ ಭಾಳ ಔಚಿತ್ಯಪೂರ್ಣವಾಗಿ ಶ್ರೀರಾಮನಿಗೆ ಸಂಬಂಧಪಟ್ಟಂತಹ ಅನೇಕ ಪುಸ್ತಕಗಳು, ಅಂದರೆ ಸುಮಾರು 2000ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಕೇವಲ ಕನ್ನಡದಲ್ಲಿರ್ತಕ್ಕಂಥ ಪುಸ್ತಕಗಳಷ್ಟೇ ಅಲ್ಲ, ಬೇರೆ ಬೇರೆ ಭಾಷೆಯಲ್ಲಿ ಇರ್ತಕ್ಕಂಥ ಪುಸ್ತಕಗಳನ್ನು ನಾವು ಇಲ್ಲಿ ಕಾಣ್ಬೋದು. ಉರ್ದುವಿನಲ್ಲಿರುವಂಥದ್ದು, ಹಿಂದಿನಲ್ಲಿರ್ತಕ್ಕಂಥದ್ದು, ಇಂಗ್ಲೀಷ್ನಲ್ಲಿರ್ತಕ್ಕಂಥದ್ದು, ತಮಿಳಿನಲ್ಲಿರ್ತಕ್ಕಂಥದ್ದು, ತೆಲುಗಿನಲ್ಲಿರ್ತಕ್ಕಂಥದ್ದು, ಇಂತಹ ವಿವಿಧ ಲೇಖಕರು ಬರೆದಿರ್ತಕ್ಕಂಥ ಅನೇಕ ರಾಮಾಯಣಗಳನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ರಾಮಾಯಣ ಪುಸ್ತಕಗಳಷ್ಟೇ ಅಲ್ಲ, ಇಲ್ಲಿ ಸಾಕಷ್ಟು ಆ ನಾಣ್ಯಗಳನ್ನು ಕೂಡ, ಶ್ರೀರಾಮಚಂದ್ರನಿರ್ತಕ್ಕಂಥ ನಾಣ್ಯಗಳನ್ನು ಕೂಡ ಪ್ರದರ್ಶನವನ್ನು ಮಾಡಿದ್ದಾರೆ. ಮತ್ತು ಶ್ರೀರಾಮಚಂದ್ರನ ಕ್ಯಾಲೆಂಡ್ರುಗಳನ್ನು ಪ್ರದರ್ಶನ ಮಾಡಿದ್ದಾರೆ. ಒಂದು ರೀತಿ ನಿಜವಾಗ್ಲೂ ಕೂಡ ಅಂಕೇಗೌಡರಿಗೆ, ಪುಸ್ತಕ ಮನೆ ಅಂಕೇಗೌಡರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಸುಮಾರು ದಿವಸಗಳವರೆಗೆ, ಒಂದು 10 ದಿವಸ 15 ದಿವಸಗಳವರೆಗೆ ಇಲ್ಲಿ ಪ್ರದರ್ಶನ ಇರುತ್ತೆ ಅಂತ ಹೇಳಿದ್ದಾರೆ. ಎಲ್ಲರೂ ಕೂಡ ಬಂದು ಇದನ್ನು ನೋಡ್ಬೋದು, ಶ್ರೀರಾಮನ ಬಗ್ಗೆ ವಿಚಾರಗಳನ್ನು ತಿಳ್ಕೊಬೋದು. ತುಂಬ ಸಂತೋಷ ಆಗುತ್ತೆ. ನಾನು ಚಂದ್ರಶೇಖರಯ್ಯ ಅಂತೇಳಿ ಕುವೆಂಪು ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯ. ನಾನು ಬಂದು ಭಾಳ ಸಂತೋಷ ಆಗಿದೆ, ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ನಮಸ್ಕಾರ. ಸೊ ಮತ್ತಷ್ಟು ಜನ ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸ್ತೇನೆ. ಸರ್, ಈಗ ಶ್ರೀರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಸಾಕಷ್ಟು ಟೀಕೆಗಳು, ಟಿಪ್ಪಣಿಗಳು, ಆರೋಪ ಪ್ರತ್ಯಾರೋಪಗಳು ಸಾಕಷ್ಟು ಕೇಳಿ ಬರ್ತಾ ಇದ್ದಾವೆ. ಇಲ್ಲಿ ಅಂಕೇಗೌಡರ ಪುಸ್ತಕದ ಮನೆಯಲ್ಲಿ ಪ್ರದರ್ಶನ ಆಗ್ತಿರ್ತಕ್ಕಂಥ ನಾಣ್ಯಗಳನ್ನ ನೋಡಿದ್ರೆ ಈಸ್ಟ್ ಇಂಡಿಯಾ ಕಂಪನಿಯವರು 1600 1800ರಲ್ಲೇ ಅವರ ಹೆಸರಿನಲ್ಲಿ ನಾಣ್ಯಗಳನ್ನ ಅನಾವರಣ ಮಾಡಿದರು, ಬಿಡುಗಡೆ ಮಾಡಿದರು. ಇದೆಲ್ಲವನ್ನು ನೋಡಿದ್ರೆ ಏನು ಅನಿಸುತ್ತೆ ನಿಮಗೆ ಅಂತ? ಸರ್, ಇದಕ್ಕೆಲ್ಲ ಒಂದೇ ಉತ್ತರ ಸರ್. ಇಲ್ಲಿ ಪ್ರತಿಯೊಬ್ಬರೂ ಸಹ ಇಲ್ಲಿ ಬಂದು ಈ ಅಂಕೇಗೌಡರ ಪ್ರತಿಷ್ಠಾನದಲ್ಲಿ ನೋಡಿದರೆ ಸರ್ ಪ್ರತಿಯೊಂದು ಉತ್ತರ ಸಿಗುತ್ತೆ ಸರ್. ಇಲ್ಲಿ 2.5 ಸಾವಿರ ಪುಸ್ತಕಗಳಿದೆ ಸರ್. ಸೊ ಇದಿಷ್ಟು ಏನು ಇಲ್ಲಿಯ ಪುಸ್ತಕ ಪ್ರದರ್ಶನಕ್ಕೆ ಬಂದಿರತಕ್ಕಂಥ ಜನರ ಮಾತಾಗಿರ್ತಕ್ಕಂಥದ್ದು. ಏನು ಅಂಕೇಗೌಡರು ಏನು ಲಿಮ್ಕಾ ದಾಖಲೆಯನ್ನು ಮಾಡಿದ್ರು, ಆದರೆ ರಾಮಾಯಣದಲ್ಲಿ ಮತ್ತೊಂದು ದಾಖಲೆಯನ್ನು ನಿಜವಾಗ್ಲೂ ಮಾಡೇ ಮಾಡ್ತಾರೆ ಅನ್ನೋ ಒಂದು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಅಂದರೆ ಒಂದೇ ವೇದಿಕೆಯಲ್ಲಿ, ಒಂದೇ ಸ್ಥಳದಲ್ಲಿ ಈ ರೀತಿಯ ಹಲವಾರು ಭಾಷೆಗಳಲ್ಲಿ ಇರ್ತಕ್ಕಂಥ ಶ್ರೀರಾಮನ ಕುರಿತಾದಂಥ ಸಹಸ್ರಾರು ಪುಸ್ತಕಗಳನ್ನ ಮತ್ತು ನಾಣ್ಯಗಳನ್ನ ಮತ್ತು ಚಿತ್ರಗಳನ್ನ ಈ ರೀತಿ ಒಂದೇ ವೇದಿಕೆಯಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಮತ್ತೊಂದು ಅಯೋಧ್ಯೆಯ ರಾಮ ಮಂದಿರ ಈ ಅಂಕೇಗೌಡರ ಪುಸ್ತಕ ಪ್ರತಿಷ್ಠಾನ ಆಗಲಿದೆ ಅನ್ನೋ ಏನು ಹೆಗ್ಗಳಿಕೆನೋ ಮತ್ತಷ್ಟು ಮೆಚ್ಚುಗೆಯನ್ನು ಕೂಡ ಇಲ್ಲಿಯ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜೊತೆ ಶಶಿಕುಮಾರ್ ದೊಡ್ಡೆಯ, TV5 ಕನ್ನಡ, ಮಂಡ್ಯ.